ಇಸ್ರೋ ನರಮಂಡಲವೆಂದೇ ಕರೆಯುವ ಬೆಂಗಳೂರು ಹೊರವಲಯದ ಇಂಡಿಯನ್ ಡೀಪ್ ಸ್ಪೇಸ್ ನೆಟ್ವರ್ಕ್ ಕೇಂದ್ರಕ್ಕೆ ಕಲ್ಲು ಗಣಿಗಾರಿಕೆಯಿಂದ ದೊಡ್ಡ ಆತಂಕ ಎದುರಾಗಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಹೋಬಳಿಯ ಬ್ಯಾಲಾಳು ಗ್ರಾಮದಲ್ಲಿರುವ ಇಂಡಿಯನ್ ಡೀಪ್ ಸ್ಪೇಸ್ ನೆಟ್ವರ್ಕ್ ಕೇಂದ್ರದಿಂದ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿಯೇ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಬಂಡೆಗಳ ಸ್ಫೋಟಕ್ಕೆ ನಿತ್ಯ ಇಲ್ಲಿ ಕಂಪನದ ಅನುಭವವಾಗುತ್ತಿದೆ. ಬ್ಯಾಲಾಳು ಕೇಂದ್ರದಲ್ಲಿರುವ ವೈಜ್ಞಾನಿಕ ಉಪಕರಣಗಳಿಗೆ ಕಲ್ಲು ಗಣಿಗಾರಿಕೆಯಿಂದ ಸಾಕಷ್ಟು ಅಪಾಯ ಎದುರಾಗುತ್ತಿದೆ ಎಂದು ಇಸ್ರೋ ಸಂಸ್ಥೆ 2021ರಲ್ಲಿ ಜಿಲ್ಲಾಡಳಿತ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ದೂರು ನೀಡಿದ್ರೂ ಬಂಡೆಗಳ ಸ್ಫೋಟದ ಸದ್ದು ಮಾತ್ರ ನಿಂತಿಲ್ಲ. ಈ ಕೇಂದ್ರದಲ್ಲಿರುವ 3 ಬೃಹತ್ ಆಂಟೆನಾಗಳು ಆಳ ಅಂತರಿಕ್ಷದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉಪಗ್ರಹಗಳಿಂದ ದತ್ತಾಂಶಗಳನ್ನು ಸ್ವೀಕರಿಸಿ ವಿಶ್ಲೇಷಣೆಗೆ ಒಳಪಡಿಸಲಿವೆ. ಆದರೆ ಕಲ್ಲಿನ ಧೂಳು, ಬಂಡೆಗಳ ಸ್ಫೋಟದಿಂದ ಸಂಭವಿಸುವ ಕಂಪನದಿಂದ ತರಂಗಗಳನ್ನು ಸ್ವೀಕರಿಸಲು ಸಮಸ್ಯೆಯಾಗುತ್ತಿದೆ ಎಂದು ದೂರಲಾಗಿದೆ. ಸೂಕ್ಷ್ಮ ಹಾಗೂ ಸಂವೇದನಶೀಲ ಉಪಕರಣಗಳ ಮೇಲೆ ಧೂಳು ಕೂರುವುದರಿಂದ ಪದೇ ಪದೇ ಸಮಸ್ಯೆ ಎದುರಾಗುತ್ತಿದೆ. ಮಹತ್ವಾಕಾಂಕ್ಷೆಯ ಚಂದ್ರಯಾನಕ್ಕೆ ಸಂಬಂಧಿಸಿದಂತೆ ಬ್ಯಾಲಾಳು ಕೇಂದ್ರದ ದತ್ತಾಂಶಗಳನ್ನು ಸ್ವೀಕರಿಸಿತ್ತು. ಉದ್ದೇಶಿತ ಗಗನಯಾನದಲ್ಲೂ ಇದೇ ಕೇಂದ್ರದಿಂದ ದತ್ತಾಂಶ ಸ್ವೀಕರಿಸಲಿದೆ. ಹೀಗಿರುವಾಗ ಕಲ್ಲು ಗಣಿಗಾರಿಕೆಯು ಬಾಹ್ಯಾಕಾಶ ಸಂಶೋಧನೆಗೆ ಅಡ್ಡಿಯಾಗಿದೆ. ಈ ಭಾಗದಲ್ಲಿ ಕಲ್ಲು ಗಣಿಗಾರಿಕೆಯನ್ನು ನಿಯಂತ್ರಿಸಬೇಕು ಎಂಬ ಆಗ್ರಹ ಕೇಳಿಬಂದಿದೆ. ಇಂಡಿಯನ್ ಡೀಪ್ ಸ್ಪೇಸ್ ನೆಟ್ವರ್ಕ್ ಕೇಂದ್ರದ ಸಮೀಪದ ಸೂಲಿವಾರ, ಗೊಲ್ಲಹಳ್ಳಿ ಗ್ರಾಮದಲ್ಲಿ ಕಲ್ಲು ಬಂಡೆಗಳ ಸ್ಫೋಟದಿಂದ ಮನೆಗಳು ಬಿರುಕು ಬಿಟ್ಟಿವೆ. ಊರಿನ ಪಕ್ಕದಲ್ಲೇ ಇರುವ ಇಸ್ರೋ ಕೇಂದ್ರಕ್ಕೂ ಅಪಾಯ ಸಂಭವಿಸುವ ಸಾಧ್ಯತೆಗಳಿವೆ. ಹಾಗಾಗಿ ನಿರ್ದಿಷ್ಟ ಪ್ರದೇಶದವರೆಗೂ ಕಲ್ಲು ಗಣಿಗಾರಿಕೆ ನಿಷೇಧಿಸಬೇಕೆಂಬ ಒತ್ತಾಯಗಳು ಕೇಳಿಬರುತ್ತಿವೆ. 2023 ಆಗಸ್ಟ್ ತಿಂಗಳಲ್ಲಿ ಚಂದ್ರಯಾನ 3 ಯೋಜನೆಯಲ್ಲಿ ವಿಕ್ರಮ್ ಲ್ಯಾಂಡರ್ ಯಶಸ್ವಿಯಾಗಿ ಚಂದ್ರನ ದಕ್ಷಿಣ ಧ್ರುವ ಮೇಲೆ ಇಳಿದಿತ್ತು. ವಿಕ್ರಮ್ ಲ್ಯಾಂಡರ್ನಿಂದ ಹೊರಬಂದ ಪ್ರಜ್ಞಾನ್ ರೋವರ್ ಸುಮಾರು 14 ದಿನಗಳ ಕಾಲ ಕಾರ್ಯನಿರ್ವಹಿಸಿ ಚಂದ್ರನ ಮಣ್ಣು ಮತ್ತು ಬಂಡೆಗಳ ಅಧ್ಯಯನ ನಡೆಸಿತ್ತು. ರೋವರ್ ಕಳುಹಿಸುತ್ತಿದ್ದ ಸಂದೇಶಗಳನ್ನು ಇದೇ ಬ್ಯಾಲಾಳು ಕೇಂದ್ರದ ಆಂಟೆನಾಗಳು ಸ್ವೀಕರಿಸುತ್ತಿದ್ದವು ಎಂಬುದೇ ವಿಶೇಷ. ಆಳ ಅಂತರಿಕ್ಷದಿಂದ ತರಂಗ ಸ್ವೀಕರಿಸುವ ಆಂಟೆನಾ ಹೊಂದಿರುವ ರಾಷ್ಟ್ರಗಳಾದ ಅಮೆರಿಕ, ಚೀನಾ, ಆಸ್ಟ್ರೇಲಿಯಾ, ಸ್ಪೇನ್ ಸಾಲಿಗೆ ಭಾರತವೂ ಸೇರಿದೆ. ಇಂತಹ ಸೂಕ್ಷ್ಮ ಹಾಗೂ ಬೃಹತ್ ಸಾಮರ್ಥ್ಯದ ಆಂಟೆನಾಗಳಿರುವ ಕೇಂದ್ರದ ಸಮೀಪವೇ ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ಸಾಗಿದ್ದು, ಅದರ ನಿಯಂತ್ರಣಕ್ಕೆ ಸರ್ಕಾರ ಮುಂದಾಗದಿರುವುದು ಟೀಕೆಗೆ ಗುರಿಯಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.